ಲಾಸ್ಟ್ ಮಂತಕ್ಕೆ ಬಂದ್ರೆ ಸಹಿಸ್ಕೊಂಬಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅವಳು ಹೇಳೋಣ ಅವ್ರ ಮಾನಸಕ್ಕೆ ಒಳ್ಳೆ ಬುದ್ಧಿ ಕಲಿಸಿ ನ್ಯಾವಿಗೆ ಮಾತಾಡಮ್ಮ ನ್ಯಾವಿಗಿರಮ್ಮ ಅಂತ ಹೇಳೋಣ. ಅವ್ರ ಮಾನಸಿಗೆ ನಾವು ಹೇಳೋಕ್ಕಾಗುತ್ತೆ ಅವ್ರಿಗೆ? ನೋಡು ಎಂತೆಂಥವ್ರು ಇರ್ತಾರೆ ಅಲ್ಲ. ನಾವೇನೋನ ಒಳ್ಳೇದು ಮಾಡಕ್ಕೆ ಹೋಗ್ತೀವಿ, ಹೆಂಗೆ ಮಾತಾಡ್ತಾಳೆ, ಹೆಂಗೆ ಬೈಕ್ಯಂತಾಳೆ ಅಲ್ಲ. ಏನು ತಿಂದಿದ್ದೀವಿ ಅಂತ ಅವಳು ನಮ್ಮನ್ನು ಬೈಕಬೇಕು ಹಂಗೆ ನಾವು ಬರೋಂಗಿಲ್ಲ ನಮ್ಮ ಲಾಸೆ ಮಂತಕ್ಕೆ. ನೋಡು ಬಂದ್ರೆ ಸಾಕು. ಯಪ್ಪ ಯಪ್ಪ ಯಪ್ಪ, ನಾನು ಇವು 2 ದಿನದಿಂದ ನೋಡ್ತಾ ಇದ್ದೀನಿ ಈ ಸ್ನೇಹಂಗೆ ಏನೋ ಗ್ರಾಚಾರ. ನಾವು ಏನೋ ಬಿಡತ್ತ ಚೆನ್ನಾಗಿದ್ದಾಳೆ ಅಂತೇಳಿ ನಾವು ಮೊದಲಿಂದೆಲ್ಲ ಮಾಡ್ತು. ನಾವು ಚೆನ್ನಾಗಿದ್ವಿ, ಚೆನ್ನಾಗಿರತ್ತಾಗೆ ಚೆನ್ನಾಗಿರ್ಬೇಕು. ಅವಳು ಮಾತು ಕೇಳ್ಕೊಂಡು ಇವಳು ಹೆಂಗೆ ಬೇಕು ಹಂಗೆ ಮಾತಾಡಿದ್ರೆ ಗೊತ್ತಾಗುತ್ತಾಗ. ಒಂದಲ್ಲ ಒಂದಿನ ಸರಿಯಾಗಿ ಹೇಳ್ತೀನಿ. ಈಗ ನಿನಗೆಷ್ಟು ಮಾನಸ ಮುಖ್ಯ ಹಂಗೆ ನನಗೂ ನಮ್ಮ ಲಾಸಿಯ ಮುಖ್ಯ ಅಷ್ಟೇ. ನಾವು ಯಾರ ಮಂತಕ್ಕ ಹೋಗ್ತೀವಿ, ಯಾರ ಮಂತಕ್ಕಾದ್ರೂ ಬೋಗ್ತೀವಿ. ನೀನೇನು ಅದನ್ನ ಕೇಳೋ ಅಂಥದ್ದೇನಿಲ್ಲ ಅಂತ ಹೇಳ್ತೀವಿ. ಮದುವೆ ಮಾಡಿಸಿರ್ತಾರೆ, ಮದುವೆ ಮಾಡಿಸಿರೋರ್ನೆಲ್ಲನ ಅಂದರೆ ಆಗಲ್ಲ. ಅವರು ಹೊಂದಾಣಿಕೆಯಿಂದನ ಹೊಂದ್ಕೊಂಡು ಹೋಗ್ಬೇಕು. ಏನೋ ಚೆನ್ನಾಗಿರಪ್ಪ ಅಂತೇಳಿ ಹೇಳ್ತಾರೆ, ಮದುವೆ ಮಾಡಿಸಿದ್ರೆ ಅವ್ರು ಚೆನ್ನಾಗಿರ್ತಾರೆ ಅಂತಲೇ ಮಾಡಿಸೋದು. ಇವರೇ ಮಾಡಿದ್ದು, ಇವರೇ ಮಾಡಿಸಿದ್ದು, ಇವರೇ ಹೇಳಿದ್ದು ಅಂದರೆ ಯಾವತ್ತೇ ಆಗಲಿ ಇವರು ಹೇಳಿದ್ರು ಇವರೇ ಮಾಡಿಸಿರು ಮುಂದೆ ನಿಂತ್ಕೊಂಡು ಅಂತೇಳಿ ಒಬ್ಬರ ಮೇಲೆ ಇಲ್ಲದೆಲ್ಲ ಇದು ಮಾಡಬಾರ್ದು. ಏನ ಬಿಡತ್ತ ಮಾಡಿಸ್ಯವ್ರೆ, ನಾವು ಚೆನ್ನಾಗಿರೋದು ಮುಖ್ಯ, ನಾವು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅಂಬೋದಿರಬೇಕು. ಅವರೇನೇನು ಬಂದು ಮದುವೆ ಮಾಡಿಸ್ತಾರೆಲ್ಲ ಬಂದು ಬಾಳ್ ಮಾಡಲ್ಲ. ನಮ್ಮ ಸ್ವಂತ ಬುದ್ಧಿಯಿಂದನ ನಾವು ಹೆಂಗಿರ್ಬೇಕು ಅಂತ ನಾವು ಬುದ್ಧಿ ಕಲ್ತ್ಕೊಂಡು ನಾವು ಚೆನ್ನಾಗಿರೋದು ನೋಡಬೇಕು. ಅದು ಬಿಟ್ಬಿಟ್ಟು ಮದುವೆ ಮಾಡಿಸ್ತಾರನೆಲ್ಲ ಅಂದರೆ ಅದಕ್ಕೆ ಮತ್ತೆ ಹೆಣ್ಣಿಂಗಣ್ಣಿನ ಸವಾಸ ಬೇಡ ಅಂತ ಹೇಳೋದು. ಹೋಗ್ಬಾರ್ದಪ್ಪ ಇವಾಗಿನ ಕಾಲದಾಗೆ ಹೆಣ್ಣು ಗಂಡು ಕೊಡ್ಸೋದು ತರೋದು. ಅಯ್ಯಪ್ಪ ಭಾಳ ಕಷ್ಟ. ಏನೋ ಒಂದೆಲ್ಲ ಚೆನ್ನಾಗಿದ್ರೆ ಯಾವುದಕ್ಕೆ ಆಮೇಲೆ ಅಯ್ಯೋ ಇಂಥರು ಮಾಡಿಸಿದ್ರಪ್ಪ ಹೆಂಗೆ ಒಳ್ಳೇದಾಯ್ತು ಅಂತಾರೆ. ಚೆನ್ನಾಗಿದ್ರೆ ಏನೋ ಒಂದು ಇಟ್ಟು ಕೆಟ್ಟು ಬಂತು ಅಂದರೆ ಇವಾಗ ನೋಡೋ ನಮ್ಮ ಲಾಸಿನ ಕೇಳೋ ಬೀಳು. ಇವಳೇ ಮಾಡಿಸಿದ್ದು ಈ ಮಾನಸ ಈ ಲಾಸಿಯ ಅಂತ ಹೇಳಿ ಏನು ಹಂಗೇನೆ ಮಾನ್ವಿತನ ಮೇಲೆ ಲಾಸಿನ ಮೇಲೆ ಹೇಳ್ತಾರೆ. ಮದುವೆ ಮಾಡಿಸ್ತಾರಲ್ಲ ಏನು ಬಂದೇನು ಯಾರೇನೇನು ಮಾಡಿಸ್ತಾರೆಲ್ಲ ಬಂದು ಇದು ಮಾಡಲ್ಲ. ಇವಾಗ ಚೆನ್ನಾಗಿದ್ದಿದ್ರೆ ಮಾಡಿಸ್ತಾರೆ ಕೊಡಾರ ಇವರು. ಏನೋ ಬೇಡತ್ತ ಅಂತೇಳಿ ಹೇಳ್ತಾರಪ್ಪ. ನೆಣ್ಣು ಒಂದು ಗಡ್ನಿ ಇರತ್ತಾಗೆ ಏನೋ ಕೊಡೋದು ತರೋದು ಇದೆಲ್ಲ ಇದ್ದಿದ್ದೇನೆ. ಅದಕ್ಕೆ ಮತ್ತು ಒಬ್ಬೊಬ್ರು ಸವಾಸಲ್ಲಪ್ಪ ಹೆಣ್ಣಿನ ಗಂಡಿಂದು ಎಲ್ಲೈತ ಏನೋ ನಮಗೆ ಗೊತ್ತಿಲ್ಲ ಅಂತಾರೆ. ಈಗಾಗಲೇ ಯಾರು ಜವಾಬ್ದಾರಿ ತಗೊಂಬಲ್ಲ. ಈಗ ಹಿಂಗೆ ಆಗ್ತಾವಂತಲೇನೆ. ಸ್ನೇಹ, ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಇಲ್ಲೋಡು ಯಾರೇನೇನು ಕೊಡಿಸ್ತಾರೋ ಮಾಡ್ದಾರೆಲ್ಲ ಬಂದು ಯಾರೇನು ಕಾಪ್ರ ಮಾಡಲ್ಲ. ಏನೋ ಒಂದು ಹೆಣ್ಣು ಗಂಡು ಇದ್ದಿತ್ತಾಗೆ ಈಗ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋ ಅಂತ ಗಾದೆನೇ ಐತೆ. ಏನೋ ಹೇಳ್ತಾರೆ ಚೆನ್ನಾಗಿರ್ತಾರೆ ಬಿಡಪ್ಪ, ಒಂದು ಹೆಣ್ಣು ಒಂದು ಗಂಡು ಐತೆ ಅಂತಂದರೆ ಬಿಡು ಈ ಹೆಣ್ಣಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಏನೋ ಹೇಳ್ತಾರಪ್ಪ. ಅದಕ್ಕೇ ಇವಳೇ ಲಾಸ್ಯನೇ ಮಾನ್ವಿತಾನೇ ಮಾಡಿದ್ದು ಅಂದರೆ ಇವತ್ತು ಇವಳು ಚೆನ್ನಾಗಿದ್ರೆ ಅವ್ರಿಗೇನು ಕೊಡಾಳೆ? ಚೆನ್ನಾಗಿದ್ರೆ ಅವಳ ಹೆಸ್ರೇನು ಅವ್ರ ಹೆಸ್ರೇನು ಹೇಳಾಳೆ? ಅವ್ರು ಮಾಡ್ಸಿಕ್ಕೆ ನಾವು ಚೆನ್ನಾಗಿದ್ದೀವಿ ಅಂತ ಇಲ್ಲ ನಾವು ದುಡ್ದು ನಾವು ಚೆನ್ನಾಗಿದ್ದೀವಿ ಅಂತ ಹಂಗೆ. ಯಾವತ್ತೇ ಆಗಲಿ ಯಾರನ್ನೂ ಅಂಬಕ್ಕೆ ಹೋಗ್ಬಾರ್ದು. ಕೊಡಿಸ್ತಾರನು ತಂದಾರನು ಇವರೇ ಮುಂದೆ ನಿಂತ್ಕೊಂಡು ಮಾಡಿದ್ದು ಇವರೇ ಮಾಡಿಸಿದ್ದು ಅಂತ ಯಾವತ್ತೂ ಅಂಬಕ್ಕೆ ಹೋಗ್ಬಾರ್ದು. ಎಷ್ಟು ಬೇಜಾರಾಗುತ್ತೆ ಹಂಗೆಲ್ಲ ನಾವು ಮಾತಾಡಬಾರ್ದು. ಮತ್ತೆ ಇವತ್ತು ನಮ್ಮ ಮಾನಸ ಒಬ್ಬಳೇ ಇದ್ಲು. ನನ್ನ ಮತ್ತೆ ಗೌರ್ಮೆಂಟ್ ಅಫಿಷಿಯಲು ಮತ್ತು ನಮ್ಮ ಮಾವ ಎಲ್ಲನ ಚೆನ್ನಾಗಿದ್ದಾರೆ ಮನೆ ಕಡೆಗೆ. ಅವರು ಎಲ್ಲನ ಒಂದು ಕಡೆಗೆ ಒಳ್ಳೆ ಕಡೆಗೆ ನೋಡಿ ಮಾಡಾರು. ಹೆಂಗೋ ಆಗೋದು, ನಾವು ಒಳ್ಳೆ ಕಡೆಗೆ ನೋಡಿ ಕೊಡಬೇಕು ಅಂಬೋದಿತ್ತು. ಇವಳು ತಲೆಯಕ್ಕೆ ನಿಮ್ಮ ಲಾಸ್ಯ ಅದು ಇದು ಹೇಳ್ಬಿಟ್ಟು ಕರ್ಕೊಂಬಂದು ಮದುವೆ ಮಾಡಿಸಿದ್ಲಲ್ಲ. ಮದುವೆ ಮಾಡಿಸಿ ಇವಾಗ ಇಲ್ಲದ್ದೆಲ್ಲನ ಇವಾಗ ಅವಳ ಮೇಲೆ ಹಿಂಗೆ ಮಾಡಿದ್ರೆ ಮಾತಾಡ್ತಾರೆ. ನಾನಲ್ಲ ನನ್ನ ಜಾಗದಾಗ ಇನ್ಯಾರಿದ್ರು ಮಾತಾಡ್ತಾರೆ ಕಣೆ. ನೀವೆಷ್ಟು ಇದು ಮಾಡ್ತೀರಾ ಅಲ್ಲ. ನಮ್ಮಮ್ಮ ನೋಡು, ಲಾಸಿನ್ಗಾದ್ರೆ ಒಂದು, ಮಾನಸನ್ಗಾದ್ರೆ ಒಂದು. ಅವಳ ಮೊಮ್ಮಗಳು ಇವಳ ಮೊಮ್ಮಗಳಲ್ವಾ? ನೋಡು ಮಾತಾಡ್ಬೇಕಾ ಬೇಡವಾ? ಮಾತಾಡ್ತಾರೆ ಕಣೆ. ಯಾರೇ ಆಗಲಿ ಮಾತಾಡ್ತಾರೆ. ನಾನು ಮಾತಾಡೋದೇಯ ಏನೋ ಹೇಳ್ತಾರಮ್ಮ, ಮದುವೆ ಮಾಡಿಸಿರ್ತಾರೆ. ಹಂಗಾರೆ ಮಾಡಿಸಿರೋರ್ಗೆಲ್ಲನ ಇವರೇ ಮಾಡಿಸಿದ್ದು ಅಂತ ಅಂಬಕ್ಕಾಗುತ್ತಾ? ಅವ್ರ ಜೀವನ ಅವ್ರು ನೋಡ್ಕೋಬೇಕು. ಚೆನ್ನಾಗಿದ್ರು ಅವರೇ ಬಾಳ್ ಮಾಡಬೇಕು, ಚೆನ್ನಾಗಿಲ್ಲ ಅಂದ್ರೂ ಅವರೇ ಬಾಳ್ ಮಾಡಬೇಕು. ಯಾರೇನು ಬರಲ್ಲ ಕಣಮ್ಮ. ಈಗ ಇವರು ಇವತ್ತೇನ ಚೆನ್ನಾಗಿದ್ದು ಕೋಟಿ ಸಂಪಾದನೆ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿ ಇವ್ರೇನ ಚೆನ್ನಾಗಿದ್ದಿದ್ರೆ ಅವ್ರಿಗೇನು ಕೊಡಾರ ಮಾಡಿಸೋರ್ಗೆ? ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಮಾತು ಬರ್ತವೆ, ಚೆನ್ನಾಗೈತೆ ಅಂತಂದ್ರೆ ಮಾತ್ರ ಇವರೇ ಮಾಡಿಸಿದ್ದು ಅಂತ ಹೇಳಲ್ವಲ್ಲ. ನಾವು ದುಡ್ದು ನಾವು ಉದ್ಧಾರ ಆಗಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಈ ಇಂಥ ವಿಷಯದಲ್ಲಿ ಯಾರು ಜಾಸ್ತಿ ಇವಾಗ ತಲೆ ಕೆಡಿಸ್ಕೊಂಬಲ್ಲ ಅಂಬೋದು ಇದಕ್ಕೆ. ಮತ್ತೆ ಆಗ್ಲಲ್ಲ ಪದೇ ನಮಗೊಂದು ಹೆಸರು ಇಕ್ತಾರಪ್ಪ, ಯಾಕೆ ಬೇಕು ಇಂಥ ಸವಾಸಲ್ಲ ಅಂತಾರೆ. ನೀನು ಸರಿಯಾಗಿ ಮಾತಾಡೋದ್ ಕಲಿ. ಯಾರು ನಂದು ಏನಾಗದು ಏನೈತೆ ಬಾ, ನಾನು ತಲೆ ಕೆಡಿಸ್ಕೊಂಬಕ್ ಹೋಗಿ ಅನ್ಬೇಕು. ನೋಡು ಆ ಲಾಸ್ಯ ಎಷ್ಟು ಇದನ್ನ ಮಾಡ್ತಾವಳೆ. ಹಿಂಗೆಲ್ಲ ಮಾಡ್ಬಿಟ್ಟು ಇವಾಗ ಅವಳ ಪಾಡಿಗೆ ಅವಳು ಚೆನ್ನಾಗಾಗ್ಬಿಟ್ಲು. ನೋಡಿ ಇವಾಗ ಎಲ್ಲರ ತಗ ಹೋಗಿ ಚೆನ್ನಾಗಿದ್ದಾಳ ಮಾನ್ವಿತ ಅದು ಅವರು ಇವರು ಅಂತೇಳಿ ಸುಮ್ಮನೆ ಎಲ್ಲರ ತಗೂ ನಿನ್ನ ಇಷ್ಟರ ಮಾಡಿದ್ಲು. ಮಾನಸ ಒಳ್ಳೆಯವಳಲ್ಲ. ಯಾಕಂದ್ರೆ ಅವಳು ಸಿಕ್ಕವಳಲ್ಲ ಬಿಟ್ಟಿನ, ಅದಕ್ಕೆ ಒಳ್ಳೆಯವಳಲ್ಲ.
ಒಳ್ಳೆಯವಳು. ಮಗಳನ್ನ ಮಾತ್ರ ಯಾರ ಹತ್ರನೂ ಬಿಟ್ಕೊಂಡು ಕೊಡಲ್ಲ. ಮಗಳು ಮಾತ್ರ ತುಂಬ ಒಳ್ಳೆಯವಳು. ಎಲ್ಲರೂ ಇವಳ ಕಣ್ಣಿಗೆ ಒಳ್ಳೆಯವರಲ್ಲ. ಹಿಂಗೆ ಯಾರೋ ಮಾಡಿದ್ದು ಇದಕ್ಕೆ ಇವತ್ತು ನನ್ನ ಮಗಳದ್ದೇನೂ ತಪ್ಪಿಲ್ಲ. ಸುಮ್ಮನೆ ಅವಳ ಮೇಲೆ ಇವಳೇ ಮಾಡಿದ್ದು ನಮ್ಗಿನ್ಯಾರು ಮಾಡಿಲ್ಲ, ಇವಳೇ ಮಾಡಿದ್ದು ಅಂತೇಳಿ ಎಲ್ಲದಕ್ಕೂ ಇವಳ ಮೇಲೆ ಏನೋ ಒಂದು ಇದು ಮಾಡೋದು. ಹಿಂಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹಿಂಗೆ ನಾಳೆ ನೋಡಿದ್ದೀನಿ. ನೀನು ಸರಿಯಾಗಿ ಮಾತಾಡೋ ಸ್ನೇಹ. ಸುಮ್ಮನೆ ಮಾತಾಡಿದಿ ಅಂದರೆ ಸರಿ ಹೋಗಲ್ಲ. ನಾವು ಗೊತ್ತಾ ಹೋಗ್ತಾ ಇದ್ರು ನೀನು ಯಾಕೆ ಮಾತಾಡೋದು? ನೀನು ಮಾತಾಡಕೂಡ್ದು. ಈಗ ನಿನಗೆ ನಿಮ್ಮ ಮಾನಸ ಎಷ್ಟು ಮುಖ್ಯನೋ ನನಗೂ ನನ್ನ ಲಾಸೆ ಅಷ್ಟೇ ಮುಖ್ಯ. ನಿನಗೆ ಹೆಂಗೆ ಒಬ್ಳಿದಾಳೋ ನಮಗೂ ಹಂಗೆ ಮುಖ್ಯ ಅಷ್ಟೇ. ನನಗೆ ಅವೆಲ್ಲ ನೀನು ಮಾತಾಡಬೇಡ. ನೀ ಅವ್ರದ್ದೇನೈತೆ ಅವ್ರ ಜೀವನ ಅವ್ರು ನೋಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರ್ಬೇಕು. ಯಾರೇನೇನು ಬಂದು ಕೊಡಲ್ಲ. ನಮ್ಮ ಲಾಸಿ ಮದುವೆ ಮಾಡಿಸಿದ್ಲು ಅಂತೇಳಿ ಎಲ್ಲ ಅವಳು ಇವಳಿಗೆ ದುಡ್ಡು ಹಾಕೋಕ್ಕಾಗುತ್ತಾ? ನೀವು ಹೇಳೋ ಲೆಕ್ಕಾಚಾರ ಹಂಗೆ ಇರೋದು. ಅವರು ನಮಗೆ ಮದುವೆ ಮಾಡಿಸವ್ರೆ, ಅವರೇ ದುಡ್ದು ನಮಗೆ ಕೊಡಬೇಕು ಅನ್ನೋಂಥ ಲೆಕ್ಕಾಚಾರನೇ ನಿಮ್ಮದು. ಈ ಥರ ಮಾತಾಡ್ತೀರಾ. ಆ ಲಾಸಿ ಮಾನ್ವಿತನ ಜೊತೆಗೆ ಸೇರ್ಕೊಂಡು ಇವತ್ತು ಹಿಂಗೆ ಮಾಡೋಳೆ ಅಂದಮೇಲೆ ಅವಳು ದುಡ್ಡು ಕೊಟ್ಟರು ಸಾಲದು. ನಿನ್ನ ಮಗಳ ಪರ ವಹಿಸ್ಕೊಂಡು ಮಾತಾಡ್ತೀಯಲ್ಲ, ಅವಳೇನೆ ನ್ಯಾಯಾಗೆ ಇರೋ ಅಂಥವಳಾಗಿದ್ರೆ ಹಿಂಗೆ ಯಾಕೆ ಮಾಡಾಳೆ ಹೇಳು? ಹಿಂಗೆ ಹಾಳು ಮಾಡ್ತಾ ಇರಲಿಲ್ಲ. ನೋಡು ಎಷ್ಟೆಲ್ಲ ಇದು ಮಾಡಿದ್ಲು. ಇಲ್ಲದೆಲ್ಲನ ಅವ್ರ ಶರತರ ಅಪ್ಪಯ್ಯ ಅಮ್ಮಗೂ ಹೇಳ್ಕೊಟ್ಟು ಶಕ್ತಿ ಶಾರುಗೆ ಎಲ್ಲರಿಗೂ ಹೇಳ್ಕೊಟ್ಬಿಟ್ಟು ಎಲ್ಲ ದೂರ ಮಾಡಿ ತಾರ ತೆಗಡಿ ತಂದಿಕ್ಬಿಟ್ಲಲ್ಲ ನಿನ್ನ ಮಗಳು. ಏನೇ ಮಾತಾಡಿದಿ ಅಂದ್ರೂ ಸರಿಯಾಗಲ್ಲ ನೋಡು. ಏನು ಮಾತಾಡ್ತೀಯ ನೀನು? ನಾನು ಇಷ್ಟು ದಿನ ಸಹಿಸ್ಕೊಂಡಿದ್ದೀನಿ ಸ್ನೇಹ. ಬೇಡ, ಚೆನ್ನಾಗಿರೋ ಹತ್ರ ಚೆನ್ನಾಗಿರ್ಬೇಕು, ಮಾತಾಡಬಾರ್ದು ಅಂತ ಸಹಿಸ್ಕೊಂಡಂಗಿಲ್ಲ. ನೀನು ಏನಕ್ಕೆ ಹಿಂಗೆ ಮಾತಾಡ್ತೀಯ? ಏನಕ್ಕೆ ಮಾತಾಡ್ತೀಯ? ಅವಳಿಗೆ ಬುದ್ಧಿ ಹೇಳು ಫಸ್ಟು. ಅವಳಿಗೆ ಬುದ್ಧಿ ಹೇಳಿ ಅವಳ ಜೀವನ ಅವಳು ನೋಡ್ಕೊಳ್ಳೋದಕ್ಕೆ ಹೇಳು. ನನ್ನ ಹತ್ರ ಮಾತಾಡಿದಿ ಅಂದ್ರೆ ಸರಿ ಆಗಲ್ಲ. ನಾನು ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಯಾಕೆ ವೈಷ್ಣು ಬಾ, ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನಾನು ಹೇಳಿಲ್ವ ಅವ್ರು ಏನನ್ನ ಮಾತಾಡ್ಲಿ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಅಂತ? ತಲೆ ಕೆಡಿಸ್ಕೋಬಾರ್ದು ಅಂತಂದ್ರೆ ನೋಡಪ್ಪ, ಅಲ್ಲ ನಾನು ಬತ್ತಿದ್ರೆ ಬೈಕ್ ಅಂತಾಳೆ. ನಾನು ಹಂಗಾರೆ ಬರಂಗಿಲ್ವ ನಮ್ಮ ಲಾಸಿಯರ್ ಮನೆ ಹತ್ರ? ಹಂಗೆ ಹಿಂಗೆ ಮಾಡಿದ್ರೆ ಯಾವಾಗಲೂ ಹೋಗ್ತಾ ಬೈಕ್ ಅಂತಾ ಇದೆ. ಸುಮ್ಮನಿದ್ರೆ ಅಯ್ಯೋ ಬಿಡು ಅನ್ನಿಸ್ಕೊಂತಾರೆ ಅಂತ ಬೈಕ್ ಬಂದಂಗೆ ಮಾತಾಡ್ತಾರೆ. ಯಾರು ಅನ್ನಿಸ್ಕೊಂಬಲ್ಲ ಕಣಪ್ಪ ಇವತ್ತಿನ ದಿನ, ಯಾರು ಅನ್ನಿಸ್ಕೊಂಬಲ್ಲ. ಯಾರೇ ಆಗಲಿ ಒಂದು ಮಾತು ಬಂದೈತೆ ಅಂತಂದ್ರೆ ತಿರುಗಿಸ್ಕೊಡ್ತಾ ಇರ್ತಾರೆ. ಯಾರು ಒಂದು ಮಾತು ಇವಾಗಿನ ಕಾಲದಾಗ ಯಾರು ಅನ್ನಿಸ್ಕೊಂಬಲ್ಲ, ಯಾರು ಕೇಳಲ್ಲ. ಹಂಗೆಲ್ಲ ಮಾತಾಡಬೇಡ ಸ್ನೇಹ. ಏನಕ್ಕೆ ಮಾತಾಡ್ತೀಯ? ಅವರು ಏನೋ ಒಂದು ಹೇಳಿದ್ರು ಅಂತ ನಿಮ್ಮ ಮಾನಸನಿಗೆ ಬುದ್ಧಿ ಬೇಡವಾ? ಅವಳ ಬುದ್ಧಿ ಅವಳ ಕೈ ಆಗಲ್ಲ ಅಂತ ಹೇಳ್ಬೇಕಾಗಿತ್ತು. ಬರೀ ಮಾಡ್ದವ್ರವ್ರೆ ಅಯ್ಯೋ, ಮಾಡ್ದವ್ರೆಲ್ಲ ಬಂದು ಇವತ್ತೆಲ್ಲರೂ ಮಾಡಿರ್ತಾರೆ. ಒಂದು ಹೆಣ್ಣು ಒಂದು ಗಂಡು ಐತೆ ಅಂತಂದ್ರೆ ಮುಂದೆ ನಿಂತ್ಕೊಂಡು ಯಾರಾದರೂ ಒಬ್ರು ಹೇಳಿರ್ತಾರೆ. ಹೇಳಿ ಕೇಳಿಂದಲೇ ಇವೆಲ್ಲನ ಆಗೋದು. ಇಲ್ಲ ಐತಪ್ಪ ಅಂತ ಯಾರಿಗೆ ಗೊತ್ತಿರುತ್ತೆ? ಇಲ್ಲೊಂದು ಹೆಣ್ಣು ಐತೆ ಒಂದು ಗಂಡು ಐತೆ ಅಂತ ಇದೆಲ್ಲ ಹೇಳೋದು ಸಹಜ. ಮಾಡಿಸ್ತವ್ರ ಮೇಲೇನೇ ಇವರೇ ಮಾಡಿದ್ದು ಇವರೇ ತೋರಿಸಿದ್ದು ಅಂತ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಅದನ್ನು ತಲೆಯಾಗಿಕ್ಕೆ ಫಸ್ಟು. ಯಾರನ್ನ ನಂಬೋದಕ್ಕಿಂತ ಮುಂಚೆಗೆ ಹಿಂಗೆಲ್ಲ ನಾನು ಮಾತಾಡ್ಬೋದಾ ಅಂತ ಫಸ್ಟ್ ಈ ಮಾನಸನ್ಗೆ ಹೇಳು. ಇವಳಿಗೆ ಚೆನ್ನಾಗಿರೋ ಅಂಥದ್ದು ಗೊತ್ತಿಲ್ಲ. ಇಲ್ಲದೆಲ್ಲ ಜಂಬ ಮಾಡ್ಕೊಂಡು ಯಾರ ಮೇಲೆ ಹಾಕಿದ್ರೆ ಯಾರದೇನು ಕೇಳ್ತಾರೆ? ಯಾರು ಕೇಳಲ್ಲ ಇವತ್ತಿನ ಕಾಲದಾಗೆ. ನೋಡೋದಲ್ಲ ವೀಕ್ಷಕರೇ, ನಾನು ನಮ್ಮ ಲಾಸ್ಟ್ ಇಯರ್ ಮನೆ ಹತ್ರ ಬರೋಕ್ಕಿಲ್ಲ ಬೈಕ್ ಅಂತ ಇದ್ಲು. ಅದಕ್ಕೆ ಇವತ್ತು ನನಗೆ ಸೀಟು ಬಂದ್ಬಿಟ್ಟು ಈ ಸ್ನೇಹನಿಗೆ ಗ್ರಾಚಾರ ಬಿಡಿಸ್ಬಿಟ್ಟೆ. ನನಗೆ ತುಂಬ ಅಂದರೆ ತುಂಬ ಸೀಟು ಬಂದ್ಬಿಡ್ತು. ಯಾರೇ ಆಗಲಿ ಈಗ ಹೇಳ್ತಾರೆ ಒಂದು ಮಾತು, ಚೆನ್ನಾಗಿರ್ರಿ ಮದುವೆ ಆಗಿ, ಇಲ್ಲೊಂದು ಗಂಡ ಐತೆ, ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಅಂತ ಹೇಳೋ ಸಹಜ. ಅವ್ರಿಗೆ ಏನೋ ಮದುವೆ ಆದ್ಮೇಲೆ ಚೆನ್ನಾಗಿ ಆಗ್ತಾರೆ ಅಂತೆಲ್ಲನಾದರೂ ಹೇಳ್ತಾರೆ. ಹೇಳಿ ಮಾಡಿಸಿದಕ್ಕೆ ಇವರೇ ಮಾಡಿದ್ದು ಅಂತಂದರೆ ಯಾರನ್ನೇ ಆಗಲಿ ಈಗ ಚೆನ್ನಾಗಿದ್ರು ಅವರು ಚೆನ್ನಾಗಿರ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಅವರೇ ಎಲ್ಲ ಹೊಂದಾಣಿಕೆಯಿಂದ ಎಲ್ಲ ಸರಿ ಮಾಡ್ಕೊಂಡು ಅವರೇ ಚೆನ್ನಾಗಿರ್ಬೇಕು. ಮಾಡಿದವ್ರ ಮೇಲೆ ಯಾವತ್ತೂ ಇಷ್ಟ ಅನ್ನೋದು ತೋರಿಸ್ಬಾರ್ದು. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.